ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಬಾಗ್ ಘಟಕ ವತಿಯಿಂದ ಇವತ್ತಿನ ದಿವಸ ತಾಲೂಕಿನ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ರಾಯಬಾಗದ ಶಾಸಕರಾದಂಥ ಐವಳಿ ಸಾಹೇಬರಿಗೆ ಭೇಟಿ ಹಾಕಿರಿಂದ ಸಾಕಷ್ಟು ಇವತ್ತು ಕೆನಾಲ್ ಕಾವಲಿಗಳು ಮುಚ್ಚಿದ್ದಾಗಿರ್ಬೋದು, ಮುಂದೆ ಶಿವಶಕ್ತಿ ಕಾವಲಿ ಯೋಜನೆ ಆಗಿರ್ಬೋದು, ಹಲವಾರು ಹಳ್ಳಿ ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ದರಿಂದ ಇವತ್ತು ಅವ್ರಿಗೂ ಕೂಡ ಒತ್ತಾಯ ಮಾಡಿ ಬಂದದೆವು. ಇನ್ನೊಂದು ಏನಪ್ಪ ಅಂತಂದ್ರೆ ಈ ಕೇಬಿಂದ ಆಗತಕ್ಕಂಥ ಕೆಲಸಗಳು ಕೆಲವೊಂದು ಹಳ್ಳ್ಯಾಗ ಮೊನ್ನೆ ಮಳೆ ಇದ್ದ ಸಂದರ್ಭದಾಗ ಕಂಬದು ಮುರಿದು ಬಿದ್ದಿದ್ದು, ಅದನ್ನು ಇಲ್ಲಿವರೆಗೆ ಅವರ ಕೆಲಸ ಮಾಡಿದ್ರಕ್ಕಿಲ್ಲ. ಅದರ ಸಲುವಾಗಿ ಇವತ್ತು AW ಅವರಿಗೆ ಸನ್ಮಾನಿಸೋರಿಗೆ ಭೇಟಿ ಹಾಕಿರಿಂದ ಇಲ್ಲರಿ ಅದನ್ನ ಇವತ್ತು ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರು. ಮತ್ತು ಸಾಕಷ್ಟು ಒಂದು ಕೆಂಪಟ್ಟಿ ಏರಿಯಾದಾಗ ಅದೇನೋ ಲೈನ್ ಕ್ರಾಸ್ ಆಗತ್ತೈತಿ ಅಂತ ಹೇಳ್ಕಿರಿಂದ ರಾತ್ರಿ ಟೈಮ್ದಾಗ ಲೈನ್ ತೆಗೆದ್ರೆ ಹೊಳ್ಳಿ ಲೈನ್ ಹಾಕಿರ್ಕಿಲ್ಲ. ಆ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವು. ಅದನ್ನು ಕೂಡ ಒಂದು 15 ದಿವಸದಾಗ ಅಂದ್ರೆ ಅದೇನು ಲೈನ್ ಕ್ರಾಸ್ ಆಗತೈತಿ ಅದನ್ನ ಸರಿ ಮಾಡಿಕಿರಿಂದ ಯಾವತ್ತೂ ನಿರಂತರ ರೈತರಿಗೆ ಲೈನ್ ಉಳಿಯುವಂಥ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಾರೆ. ಸಿಬ್ಬಂದಿಗಳ ಕೊರತೆ ಐತೆ ಅಂತ ಹೇಳತ್ತಿದ್ರಿ, ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದಾರೆ? ಅದರ ಪರ್ಯಾಯ ಸಿಬ್ಬಂದಿಗಳ ಕೊರತೆ ಐತಿ ಅಂತ ಹೇಳಿ ಅದನ್ನ ಇವಾಗ ನಾವು ಇಲ್ಲಿ ಬರಾಂಟ್ಲೇನ ಗುರ್ತಾಗ್ತದ. ಕೆಲವೊಂದು ಕಡೆ ಜಾಸ್ತಿ ಅದಾರು, ಕೆಲವೊಂದು ಕಡೆ ಕಡಿಮೆ ಅದಾರ ಅಂತ ಹೇಳಿ ಅನ್ನತ್ಲೆ ಒಂದು 15 ಮಂದಿ ಇಲ್ಲಿ ಸಿಬ್ಬಂದಿಗಳನ್ನ ಕೊಡ್ತೀವಿ ಅಂತಂದಾರತ್ತ. ಅದನ್ನ ಮುಂದೆ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಯಾರ. ಮತ್ತೇನು ಸಮಸ್ಯೆಗಳಿದ್ದೂರಿ ಅವನ್ನೆಲ್ಲ ಸ್ಪಂದಿಸಿದ್ರು ಅಥವಾ ಏನು? ಇಲ್ಲ, ಎಲ್ಲ ಸ್ಪಂದಿಸ್ಯಾರು. ಕೆಲವೊಂದಿಷ್ಟು ದಿವಸದಾಗ ಎಲ್ಲ ಕೆಲಸ ಮುಗಿಸ್ಕೊಡ್ತು ಅಂತ ಹೇಳಿ. ಅದರ ಸಿಬ್ಬಂದಿಗಳು ಇರದೇ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರೇ ಬಂದು ಮಾಡಿಕೊಡ್ಬೇಕಂತಂದೇಳಿ ಆಗ್ರಹ ಅದ ಏನು ಮಾಡಿದ್ರಿ? ಇಲ್ಲ, ಆಗ್ರಹ ಮಾಡಿದೀವಿ. ಯಾರು ಇದ್ದವ್ರೆ ಯಾಕಂತ ಅದನ್ನ ಕೆಲಸ ಮಾಡಿಕಿರಿಂದ ರೈತರಿಗೆ ಯಾಕಪ್ಪ ಅಂತಂದ್ರೆ ಈ ಕಂಬ ಮುರಿದು ಬಿದ್ದೈತೆ ವಾರಗಂಟ್ಲೆ ಅದು ಲೈನ್ ತೆಗೆದ್ರೆ ರೈತರ ಪರಿಸ್ಥಿತಿ ಎಲ್ಲ ಬೆಳೆ ಹಾನಿಯಾಗಿ ಹೋಗ್ತಿರ್ತೈತಿ. ಅದನ್ನ ತಕ್ಷಣ ಮಾಡ್ಬೇಕಂತ ಹೇಳಿಕಿರಿಂದ ಒತ್ತಾಯ ಮಾಡಿದ್ವಿ. ತಾವು ಕೂಡ ಒಪ್ಕೊಂಡ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್.